ಬೆಳಗಾವಿ ಜಿಲ್ಲಾ ಪೊಲೀಸರು ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಕಾಣೆಯಾಗಿದ್ದ 12 ಮಂದಿಯನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ. ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಫೋರೆನ್ಸಿಕ್, ಮೊಬೈಲ್ ಡೇಟಾ ಹಾಗೂ ಸಾಮಾಜಿಕ ಜಾಲತಾಣಗಳ ವಿಶ್ಲೇಷಣೆಯ ಮೂಲಕ ಮಹಾರಾಷ್ಟ್ರ, ಗುಜರಾತ್, ಗೋವಾ ಮತ್ತು ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ವ್ಯಕ್ತಿಗಳನ್ನು ಪತ್ತೆ ಹಚ್ಚಲಾಗಿದೆ. ಅಗತ್ಯ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ಎಲ್ಲರನ್ನೂ ಸುರಕ್ಷಿತವಾಗಿ ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ಕಾಣೆಯಾದವರ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ತಂತ್ರಜ್ಞಾನದ ಬಳಕೆ ಮಹತ್ವದ ಪಾತ್ರ ವಹಿಸಿದೆ. ಈ ವಿಶೇಷ ಕಾರ್ಯಾಚರಣೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದವರು ಸಣ್ಣ ಮಕ್ಕಳಿಂದ ದೊಡ್ಡವರ ಬಗ್ಗೆ, ಮನೆಯಿಂದ ಬಿಟ್ಟು ಹೋಗಿರೋರು, ಬೇರೆ ಬೇರೆ ಕಾರಣಗಳಿಗೆ ಮನೆ ಬಿಟ್ಟು ಹೋಗಿರೋದು, ಗಲಾಟೆ ಮಾಡ್ಕೊಂಡು ಹೋಗಿರೋರು, ಇಂಥಗ ಸುಮಾರು ವರ್ಷಕ್ಕೆ ಹಿಂದೆ 5 ವರ್ಷ, 10 ವರ್ಷ, 11 ವರ್ಷ ಇದಕ್ಕೆ ಹಿಂದೆ ಎಲ್ಲ ಕಾಣೆಯಾಗಿರೋರು ಬಹಳಷ್ಟು ಪ್ರಕರಣಗಳು ದಾಖಲಾಗಿರ್ತದೆ. ಆ ಪ್ರಕರಣವನ್ನು ನಾವು ಮುಂದುವರೆದು ಟೆಕ್ನಾಲಜಿ ಮೂಲಕ, AI ಟೆಕ್ನಾಲಜಿ ಮೂಲಕ ಅವ್ರ ಫೋಟೋ, ಇತ್ತೀಚೆಗಿರೋ ಫೋಟೋವನ್ನು ಕಲೆಕ್ಟ್ ಮಾಡಿ ಆನ್ಲೈನ್ ಮೂಲಕ ನಮಗೆ ಈಗ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಸೊ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಡೆವಲಪ್ಡ್ ಬೈ ನಮ್ಮ ಇನ್ಹೌಸ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಡೆವಲಪ್ ಮಾಡಿರುವ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಮತ್ತು ಇತ್ತೀಚೆಗೆ ಇರುವ AI ಟೆಕ್ನಾಲಜಿ ಇದೆಲ್ಲ ಉಪಯೋಗ ಮಾಡಿಕೊಂಡು ಇತ್ತೀಚೆಗೆ ಇರೋ ಫೋಟೋ ಮತ್ತು ಹಳೆಯ ಫೋಟೋ ಇದೆಲ್ಲ ಮ್ಯಾಚ್ ಮಾಡಿ ಇದೇನು AI ಟೆಕ್ನಾಲಜಿ ಮೂಲಕ ಪತ್ತೆ ಮಾಡೋ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲಿ ಕಾಣಿಸ್ಕೊಂಡಿದ್ದಾರಾ, ಬೇರೆ ಯಾವುದೇ ರೀತಿಯಲ್ಲಿ ದಾಖಲಾತಿಗಳು ಗೌರ್ಮೆಂಟ್ ಕಡೆಯಿಂದ ಪಡೆದುಕೊಂಡಿದ್ದಾರಾ ಎಂಬುದ್ರ ಬಗ್ಗೆ ಪತ್ತೆ ಮಾಡಿ 11 ವರ್ಷ ಇರೋರು ಹಿಂದೆ ಕಾಣೆಯಾಗಿರೋರು, 5 ವರ್ಷ ಹಿಂದೆ ಕಾಣೆಯಾಗಿರೋರು, 7 ವರ್ಷ ಹಿಂದೆ ಕಾಣೆಯಾದವರು, ಒಟ್ಟು ಒಂದು 12 ಜನವನ್ನು ಪತ್ತೆ ಮಾಡಿದ್ದೀವಿ. ಆ 12 ಜನವನ್ನು ಮಿನಿಮಮ್ ಒಂದು 6 ತಿಂಗಳಿಂದ 1 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದವರು, ಮ್ಯಾಕ್ಸಿಮಮ್ 11 ವರ್ಷಕ್ಕೆ ಹಿಂದೆ ಕಾಣೆಯಾಗಿದ್ದ ಒಬ್ಬರು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ. ಗುಜರಾತ್ಲಿಂದ, ಉತ್ತರ ಪ್ರದೇಶದಿಂದ, ಗೋವಾದಿಂದ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಕಾಣೆಯಾಗಿದ್ದವರನ್ನು ನಮ್ಮ ಪೊಲೀಸ್ ಇಲಾಖೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಈಗ ಇರುವ ಟೆಕ್ನಾಲಜಿ ಮೂಲಕ ಇಂತಹ ಕ್ರೈಮನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮಗೆ ಯಾರು ಇಂತಹ ರೀತಿಯಲ್ಲಿ ಲೇಟೆಸ್ಟ್ ಫೋಟೋಸ್, ಯಾರು ಕಾಣೆಯಾಗಿರೋರು ಲೇಟೆಸ್ಟ್ ಫೋಟೋಸ್ ಯಾವುದು, ಹಳೆಯ ಫೋಟೋಸ್, ಚೆನ್ನಾಗಿರೋ ಫೋಟೋಸ್ ಇದೆ ಅಂದ್ರೆ ಮತ್ತೊಮ್ಮೆ ಕರ್ಕೊಂಡು ಬಂದು ಕೊಡ್ತೀರಂದ್ರೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ, ಕಾಣೆಯಾಗಿದ್ದವರನ್ನು ಪತ್ತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ.